Advanced Corporate Accounting Module 4 Liquidation of Companies. ಲಿಕ್ವಿಡೇಷನ್ ಅಂದರೆ ಯಾವುದೋ ಒಂದು ಕಂಪನಿ ಲೀಗಲ್ ಆಗಿ ಕ್ಲೋಸ್ ಆಗೋದು. ಲಿಕ್ವಿಡೇಷನ್ ಆರ್ ದಿ ವೈಂಡಿಂಗ್ ಅಪ್ ಆಫ್ ಕಂಪನಿ ಮೀನ್ಸ್ termination of legal existence of company. Under such circumstances, the assets of the company are disposed of and debts are paid out of the amount realized from the assets or from the contributions made by the members, and the surplus, if any, is distributed among members in proportion to their holdings. ಲಿಕ್ವಿಡೇಟರ್ ಅಂದರೆ ಒಂದು ಪರ್ಸನ್ನು ಅಪಾಯಿಂಟ್ ಮಾಡಿರ್ತಾರೆ ಗೌರ್ಮೆಂಟ್ ಸೈಡಿಂದ. ಈ ವೈಂಡಿಂಗ್ ಅಪ್ ಮಾಡುವಾಗ, ಕ್ಲೋಸ್ ಮಾಡುವಾಗ ಯಾವುದೇ ಕಂಪನಿ ಅದರಲ್ಲಿ ಅಕೌಂಟ್ಸ್ ಎಲ್ಲ ನೋಡ್ಕೊಳೋದಕ್ಕೆ. ಲಿಕ್ವಿಡೇಟರ್ಸ್ ಆರ್ ಒನ್ ಆರ್ ಮೋರ್ ಪರ್ಸನ್ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದಿ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಆಫ್ ಪ್ರೊಸೀಜಿಂಗ್ ಆಫ್ ದಿ ಕಂಪನಿ. Functions of the liquidator. The primary function of the liquidator is to realize the assets of the company. He has to collect the money due from contributories. He has to distribute the amount realized from the assets and collected from contributories as per section 329 of the Companies Act. He has to maintain the submitted records of receipts and payments, cash to the member in case of voluntary winding up and quote of compulsory winding up. Types of winding up: compulsory winding up by court. Second point, voluntary winding up. Members voluntary winding up. Creditor voluntary winding up. Third one, voluntary winding up under the supervision of the court. ಈ ಲೆಸನಿಂದ 4 ಮಾರ್ಕ್ಸ್ ಒಂದು ಕ್ವಶನು, 12 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಎರಡಕ್ಕೂ ಒಂದೇ ಸೇಮ್ ಫಾರ್ಮೆಟು. ಸೇಮ್ ಫಾರ್ಮೆಟ್ನ ಕಲ್ತ್ಕೊಂಡ್ರೆ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಿಸಿಪ್ಟ್ಸ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್ ಇರುತ್ತೆ. ರಿಸಿಪ್ಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಇರುತ್ತೆ. ನೆಕ್ಸ್ಟ್ ಅಸೆಟ್ಸ್ ರಿಯಲೈಸ್ ಇರೋ ಎಲ್ಲ ಯಾವ ಅಸೆಟ್ ಕಂಪನೀಸ್ ಎಲ್ಲಿರುತ್ತೋ ಆ ಅಸೆಟ್ಸ್ ಎಲ್ಲ ರಿಯಲೈಸ್ ಆಗಿರುತ್ತೆ. ಲೈಕ್ ಟ್ರೇಡ್ ಡೆಪ್ಟ, ಪ್ಲ್ಯಾಂಟ್ ಮಿಷನರಿ, ಬಿಲ್ಡಿಂಗ್ ಎಕ್ಸೆಟ್ರಾ. ಮತ್ತು ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕಂಪನಿನ ಸೇಲ್ ಮಾಡುವಾಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಾದರೂ ಅವ್ರ ಅಸೆಟ್ಸ್ನ ಸೇಲ್ ಮಾಡಿ ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಏನಾದ್ರು ಸಿಕ್ಕಿದ್ರೆ ಇಲ್ಲಿ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ತೊಗೊಬೇಕು ರಿಸಿಪ್ಟ್ ಸೈಡಲ್ಲಿ. ನೆಕ್ಸ್ಟು ಕಾಲ್ಸ್ ಇನ್ ಅರಿಯರ್ಸ್, ಎಕ್ಸ್ಟ್ರಾ ಮನಿ, ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಶೇರ್ಸ್. ನೆಕ್ಸ್ಟು ಪೇಮೆಂಟ್ ಸೈಡು. ರಿಸಿಪ್ಟ್ ಸೈಡ್ಸು ಅಸೆಟ್ಸು ಹಂಗೂ ಹಿಂಗೆ ಹೆಂಗಾದರೂ ಬರಿಬೋದು, ಆದರೆ ಪೇಮೆಂಟ್ ಸೈಡು ಆರ್ಡರ್ ಆಗೇ ಬರೀಬೇಕು ನಾವು. ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸು, ನೆಕ್ಸ್ಟು ಲೀಗಲ್ ಚಾರ್ಜಸ್, ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೇಳ್ತಾರೆ. ಒಂದು ಅಸೆಟ್ಸ್ ಮೇಲೆ ಕೇಳ್ಬೋದು, ಅಥವಾ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ಈ ಥರ ಕೇಳ್ತಾರೆ, ಪರ್ಸೆಂಟೇಜ್ ಕೊಡ್ತಾರೆ. ನೆಕ್ಸ್ಟು ಡಿಬೆಂಚರ್ ಹೋಲ್ಡರ್ಸಲ್ಲಿ ಇಂಟ್ರೆಸ್ಟ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಡಿಬೆಂಚರ್ ಕ್ಯಾಪಿಟಲ್ಲು. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಪೇ ಮಾಡಬೇಕಾಗುತ್ತೆ. ಮತ್ತು ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು. 4 ಮಾರ್ಕ್ಸ್ ಆದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಂಡ್ ಆಗ್ಬೋದು, ಆದರೆ 12 ಮಾರ್ಕ್ಸ್ ಕೇಳುವಾಗ ಈಕ್ವಿಟಿ ಶೇರ್ಸ್ವರೆಗೂ ಬರುತ್ತೆ. ಕಾಲ್ಸ್ ಇನ್ ಅಡ್ವಾನ್ಸ್ ಇಫ್ ಎನಿ. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸಲ್ಲಿ ಹರಿಯರ್ಸ್ನ ಫಸ್ಟ್ ತೊಗೋಬೇಕು, ಆಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಲಾಸ್ಟಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವ್ರಿಗೆ ಕೊಡಬೇಕಾಗುತ್ತೆ. ಈ ಲೆಸನಲ್ಲಿ ಮೇನಾಗಿ ನಾವು ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಾಗಿರೋದಂದರೆ 2 ಮತ್ತು ಬೈ ಬರಲ್ಲ, ಯಾಕೆಂದರೆ ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟು, ಅದಕ್ಕೆ 2 ಬೈ ಯೂಸ್ ಮಾಡಲ್ಲ. ನೆಕ್ಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸಲ್ಲಿ ಅಸೆಟ್ಸ್ನ ನಾವು ಪ್ಲೆಜ್ ಮಾಡೋದು 2 ರೀತಿ ಇರುತ್ತೆ. ಒಂದು ಲಿಕ್ವಿಡೇಟರ್ಸೇ ಹೋಗಿ ಅಸೆಟ್ಸ್ನ ಸೆಲ್ ಮಾಡ್ತಾರೆ, ಅಥವಾ ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಹೋಗಿ ಸೆಲ್ ಮಾಡ್ತಾರೆ. ಲಿಕ್ವಿಡೇಟರ್ ಮಾಡುವಾಗ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟೇ ಅಮೌಂಟ್ ಆಗುತ್ತೆ. ಲೆಸ್ ಅದನ್ನು ಡಿಫ್ರೆನ್ಸ್ ತೊಗೊಂಡು ಹಾಕ್ಕೊಬೇಕು. ಅದೇ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೋಗಿ ಸೆಲ್ ಮಾಡಿದ್ರೆ ಅದರಲ್ಲಿ ಏನೋ ಸರ್ಪ್ಲಸ್ ಬಂದರೆ ನಾವು ರಿಸಿಪ್ಟ್ ಸೈಡಲ್ಲಿ ಸರ್ಪ್ಲಸ್ ರಿಯಲೈಸ್ಡ್ ಅಂತ ತೊಗೊಬೇಕಾಗುತ್ತೆ. ನೆಕ್ಸ್ಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನು. ಲಿಕ್ವಿಡೇಟರ್ ರೆಮ್ಯುನರೇಷನ್ ಏನಾದರೂ ಬೇಸ್ಡ್ ಆನ್ ಅಸೆಟ್ಸ್ ರಿಯಲೈಸ್ ಅಂತ ಕೊಟ್ಟರೆ ಬ್ಯಾಂಕು ಮತ್ತು ಕ್ಯಾಶ್ ಅಮೌಂಟ್ ಟೋಟಲ್ ಮಾಡ್ಕೊಬಾರ್ದು. ಟೋಟಲ್ ಅಸೆಟ್ಸ್ ಯಾವ್ಯಾವ ರಿಯಲೈಸ್ ಇದೆ ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಮತ್ತು ಕಾಲ್ಸ್ ಇನ್ ಅರಿಯರ್ಸ್, ಕಾಲ್ಸ್ ಮನಿ ರಿಸೀವ್ಡ್ ಇದೆಲ್ಲ ಇದು ಕೂಡ ಇನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬಾರ್ದು. ಸಪೋಸ್ ಕ್ವಶನ್ನಲ್ಲಿ ಏನಾದರೂ ಅಮೌಂಟ್ ರಿಯಲೈಸ್ಡ್ ಅನ್ನೋ ವರ್ಡ್ ಕೊಟ್ಟರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಆವಾಗ ನಾವು ಕಾಲ್ಸ್ ಇನ್ ಅರಿಯರ್ಸು, ಕಾಲ್ ಮನಿ ಸರ್ಪ್ಲಸ್ ಎಲ್ಲ ತೊಗೊಬೇಕಾಗುತ್ತೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೌಂಟ್ ಮಾಡೋಕ್ಕೆ.
ಮತ್ತು ಬೇಸ್ಡ್ ಆನ್ ಪೇಮೆಂಟ್ ಮೇಡು ಅದ್ರ ಮೂಲಕ ಕೂಡ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೇಳ್ತಾರೆ. ಅಮೌಂಟ್ ಏನಾದರೂ ಸಫಿಷಿಯೆಂಟ್ ಇದ್ದರೆ ಅನ್ಸೆಕ್ಯೂರ್ಡ್ ಜಾಸ್ತಿ ಕೇಳೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ. ಅವಾಗ ಅಮೌಂಟ್ ಏನಾದರೂ ಸಫಿಷಿಯೆಂಟ್ ಇದ್ದರೆ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಂಟು ಪರ್ಸೆಂಟೇಜ್ ಕಮಿಷನ್ ಕೊಟ್ಟಿರ್ತಾರೆ ಡಿವೈಡ್ ಬೈ 100 ಮಾಡಬೇಕು. ಸಪೋಸ್ ಅಮೌಂಟ್ ಸಫಿಷಿಯೆಂಟ್ ಇಲ್ಲ ಅನ್ಸೆಕ್ಯೂರ್ಡ್ ಪೇ ಮಾಡೋದಕ್ಕೆ ಅಂದಾಗ ಅಮೌಂಟ್ ಅವೈಲಬಲ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ನು ಹಂಗೆ ಬರುತ್ತೆ. ನೆಕ್ಸ್ಟು ರೆಮ್ಯುನರೇಷನ್ ಶೇರ್ ಹೋಲ್ಡರ್ಸ್ ಮೇಲೆ ಕೇಳಿದಾಗ ಬ್ಯಾಲೆನ್ಸ್ ಎಷ್ಟು ಅಮೌಂಟ್ ಇರುತ್ತೆ ನಮ್ಗೆ ಮಿಕ್ಕಿರುತ್ತೆ ಆ ಅಮೌಂಟು ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ತೊಗೊಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್. The following is the balance sheet of X Limited as on 31/3/2022. Liabilities, assets ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟು. 4,006% preference shares of rupees 100 each 4 lakh. 2,000 equity shares of rupees 100 each rupees 75 paid up is 1,500. ಮತ್ತೆ ಇನ್ನೂ ಒಂದು ಈಕ್ವಿಟಿ ಶೇರ್ ಇದೆ 6,000 equity shares of rupees 100 each at rupees 60 per share paid 3,60,000. ನೆಕ್ಸ್ಟ್ 5% ಡಿಬೆಂಚರ್ಸ್ 2 lakh. ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ ಕೊಟ್ಟಿದ್ದಾರೆ 10,000. ನೆಕ್ಸ್ಟ್ ಕ್ರೆಡಿಟರ್ಸು 2,90,000. ಇಲ್ಲಿ ಆ ಕ್ರೆಡಿಟರ್ಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಲೈಕ್ ಕ್ರೆಡಿಟರ್ಸಲ್ಲಿ ನಾವು 3 ಟೈಪ್ಸ್ ಗೊತ್ತಿರಬೇಕು ನಮಗೆ: ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮತ್ತು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅವರೇ ಕೊಟ್ಟಿರ್ತಾರೆ, ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ನಾವೇ ಸೆಕ್ಯೂರ್ಡ್ ಅಂತ ನಾವೇ ಕನ್ಸಿಡರ್ ಮಾಡಬಾರ್ದು. ಮತ್ತು ಪ್ರಿಫರೆನ್ಷಿಯಲ್ಲು ಕೊಟ್ಟಿರ್ತಾರೆ. ಸೊ ಏನು ಮೆನ್ಷನ್ ಮಾಡಿಲ್ಲ, ಇವೆರಡು ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ಎಲ್ಲ ಕ್ರೆಡಿಟರ್ಸು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿ ನಾವೇ ಅಂದ್ಕೊಬೋದು. ನೆಕ್ಸ್ಟು ಲ್ಯಾಂಡು 2 lakh, ಪ್ಲ್ಯಾಂಟ್ 50,000, ಪೇಟೆಂಟ್ಸ್ 80,000, ಸ್ಟಾಕ್ 1,10,000, ಡಿಬೆಂಚರ್ 2,20,000, ಕ್ಯಾಶ್ 60,000, P&L account 2,40,000. On the date of balance sheet, the company went into liquidation. Company liquidation ಗೆ accept ಆಗಿದೆ. The dividends on the preference shares on in arrears of 2 years. arrears of preference ಕೊಟ್ಟಿದ್ದಾರೆ 2 yearsಗೆ. ಅದ್ರ ಪರ್ಸೆಂಟೇಜು ಇಂಟು 2 ಮಾಡಿಕೊಂಡ್ರೆ ಅರಿಯರ್ಸ್ ಸಿಗುತ್ತೆ. The arrears are payable on liquidation as per the article of association. The debenture have a floating charge on the assets of the company. ಇದೇನಿಲ್ಲ. Creditor took a loan of 1,000 secured by mortgage of land. Then the assets realized are as follows. ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 1 lakh ಬರುತ್ತೆ. ಮತ್ತು ಅಸೆಟ್ಸ್ ರಿಯಲ್ ಆಗಿರೋದು ಲ್ಯಾಂಡು 2,11,000, 40,000, ಪ್ಲ್ಯಾಂಟ್ 4 lakh, ಪೇಟೆಂಟ್ 60,000, ಸ್ಟಾಕ್ 1,20,000, ಡೆಬ್ಟರ್ಸ್ 1,60,000. ದಿ ಎಕ್ಸ್ಪೆನ್ಸಸ್ ಆಫ್ ದಿ ಲಿಕ್ವಿಡೇಷನ್ ಅಮೌಂಟೆಡ್ ಟು 21,800. ಇದು ಪೇಮೆಂಟ್ ಸೈಡ್ ತೊಗೊತೀವಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು. ದಿ ಲಿಕ್ವಿಡೇಟರ್ಸ್ ಇಸ್ ಎಂಟೈಟಲ್ಡ್ ಟು ಕಮಿಷನ್ ಆಫ್ 5% ಆನ್ ಆಲ್ ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ ರಿಯಲೈಸ್ಡ್ ಅಂದರೆ ನಾವು ಕ್ಯಾಶ್ನ ಇನ್ವಾಲ್ವ್ ಮಾಡ್ಕೊಬಾರ್ದು. ಟೋಟಲ್ ಅಸೆಟ್ಸ್ ಯಾವ್ಯಾವ ರಿಯಲೈಸ್ ಆಗಿದೆಯಲ್ಲ ಇದೆಲ್ಲ ಅಸೆಟ್ಸ್ದು ತೊಗೊಂಡ್ರೆ 5% ತೊಗೊಂಡು ಅದರಲ್ಲಿ ಕಮಿಷನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಕೇಳಿದ್ದಾರೆ ಅಸೆಟ್ಸ್ ರಿಯಲೈಸ್ ಅಂತ ಇಷ್ಟೇ ಸ್ಟಾಪ್ ಮಾಡಿದರೆ ನಾವು ಕ್ಯಾಶ್ ಇನ್ವಾಲ್ವ್ ಮಾಡೋಂಗಿಲ್ಲ. ಆದರೆ ಇಲ್ಲಿ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ಟಿರೋದೆ. ಸೊ ಅಸೆಟ್ಸ್ ರಿಯಲೈಸ್ಡ್ ಪ್ಲಸ್ ಕ್ಯಾಶ್ ಅಮೌಂಟ್ ಕೂಡ ತೊಗೊಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಎ ಕಮಿಷನ್ ಆಫ್ 2% ಆನ್ ಅಮೌಂಟೆಡ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ 2% ಕೊಡಬೇಕು ರೆಮ್ಯುನರೇಷನ್ನು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟೆಡ್ ಟು 30,000. ಪ್ರಿಪೇರ್ ದಿ ಲಿಕ್ವಿಡೇಟರ್ಸ್ ಸ್ಟೇಟ್ಮೆಂಟ್ ಅಕೌಂಟ್. ಇಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ಸ್ 30,000 ಕೊಟ್ಟಿದ್ದಾರೆ. ಟೋಟಲ್ ಕ್ರೆಡಿಟರ್ಸ್ ವ್ಯಾಲ್ಯೂ 2,90,000 ಇದೆ. ಅದರಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 30,000, ಸೆಕ್ಯೂರ್ಡ್ 1 lakh. ಇವೆರಡು ಮೈನಸ್ ಮಾಡಿದ್ರೆ ಮಿಕ್ಕಿರೋ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 1,60,000 ಇರುತ್ತೆ ವ್ಯಾಲ್ಯೂ. ಅವ್ರು ಡೈರೆಕ್ಟಾಗಿ ಮೆನ್ಷನ್ ಮಾಡಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ ಸೆಕ್ಯೂರ್ಡ್ ಕ್ರೆಡಿಟರ್ಸ ಪ್ರಿಫರೆನ್ಷಿಯಲ್. ನಾವೇ ಅದನ್ನು ಅನಲೈಸ್ ಮಾಡ್ಕೊಬೇಕು. ಫಸ್ಟು ಫಾರ್ಮೆಟ್ ಹಾಕೊಬೇಕು. ಎಕ್ಸ್ ಲಿಮಿಟೆಡ್ ಕಂಪನಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ರಿಸಿಪ್ಟ್ಸ್, ಅಮೌಂಟ್, ಪೇಮೆಂಟ್,
ಅಮೌಂಟ್. ಫಸ್ಟು ಕ್ಯಾಶು 60,000 ಕೊಟ್ಟಿದ್ದಾರೆ, 60,000 ಫಾರ್ಮೆಟ್ ಮೂಲಕ ತೊಗೊಬೇಕು. ನೆಕ್ಸ್ಟ್ ಅಸೆಟ್ಸ್ ರಿಯಲೈಸ್ಡ್, ಲ್ಯಾಂಡ್ 2,40,000, ಪ್ಲ್ಯಾಂಟ್ 4 lakhs, ಪೇಟೆಂಟ್ಸ್ 60,000, ಸ್ಟಾಕ್ 1,20,000, ಡಿಬೆಂಚರ್ 1,60,000 ತೊಗೊಬೇಕು. ಈ ಸೈಡ್ ರಿಸಿಪ್ಟ್ ಸೈಡ್ ಪೇಮೆಂಟ್ ಇಷ್ಟೇ ಬರುತ್ತೆ, ಜಾಸ್ತಿ ಬರೋಲ್ಲ. ಬಂದರೂ ಮತ್ತೆ ಸರ್ಪ್ಲೇಸ್ ಬರ್ಬೋದು ಅಥವಾ ಕಾಲ್ಸ್ ಇನ್ ಅರಿಯರ್ಸ್ ಇಷ್ಟು ಬರುತ್ತಷ್ಟೇ. ಪೇಮೆಂಟ್ ಸೈಡು ಕರೆಕ್ಟಾಗಿ ನೋಡ್ಕೊಬೇಕು, ಯಾವ ಫಾರ್ಮೆಟ್ ಯಾವ ಥರ ಇದೆ, ಫಸ್ಟು ಯಾರಿಗೆ ಪೇ ಮಾಡಬೇಕು ಅವ್ರಿಗೆ ನಾವು ಸೆಟಲ್ ಮಾಡಬೇಕಾಗುತ್ತೆ. ಫಸ್ಟು ಯಾವಾಗಲೂ ಸೆಕ್ಯೂರ್ಡ್ ಕ್ರೆಡಿಟರ್ಸು ಎಷ್ಟು 1 lakh ಇತ್ತು ಕ್ವಶನಲ್ಲಿ. ನೋಡಿ ಇಲ್ಲಿ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಕ್ರೆಡಿಟರ್ ಇಷ್ಟು ಲೋನ್ ಆಫ್ 1,000 ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಇಷ್ಟು ಕೊಟ್ಟಿದ್ದಾರೆ. ನಾವು ಅದನ್ನು ಅರ್ಥ ಮಾಡ್ಕೊಬೇಕು, ಇದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 lakh ಅಂತ. ಸೊ 1 lakh ತೊಗೊಬೇಕು. ನೆಕ್ಸ್ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ದಿ ಎಕ್ಸ್ಪೆನ್ಸಸ್ ಆಫ್ ದಿ ಲಿಕ್ವಿಡೇಷನ್ ಅಮೌಂಟೆಡ್ ಟು 21,800, ಅದು ತೊಗೊಬೇಕು. ನೆಕ್ಸ್ಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಫಸ್ಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಅಸೆಟ್ಸ್ ರಿಯಲೈಸ್ ಮೇಲೆ ಕೇಳಿದ್ದಾರೆ. ಇದೆಲ್ಲ ಅಮೌಂಟ್ ಕೌಂಟ್ ಮಾಡ್ಕೊಬೇಕು. ಅವರ ಅಮೌಂಟ್ ಅಸೆಟ್ಸ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶು ತೊಗೊಬೇಕು. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 10,40,000 ಬರುತ್ತೆ. 3% ಕ್ಯಾಲ್ಕುಲೇಟ್ ಮಾಡಬೇಕು, ಡಿವೈಡ್ ಬೈ 100, 31,200 ಬರುತ್ತೆ. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಮೇಲೆ ಕೊಟ್ಟಿರ್ತಾರೆ, ಆದರೆ ಫಸ್ಟು ಅನ್ಸೆಕ್ಯೂರ್ಡ್ ಬ್ಯಾಲೆನ್ಸ್ ಬರ್ಕೊಬೇಡ್ರಿ. ಫಸ್ಟು ಅನ್ಸೆಕ್ಯೂರ್ಡ್ ವ್ಯಾಲ್ಯೂ ಬರೋವರೆಗೂ ನಮಗೆ ಎಷ್ಟು ಅಮೌಂಟ್ ಮಿಕ್ಕಿದೆ, ಇದರಲ್ಲಿ ಎಷ್ಟು ಜನಕ್ಕೆ ಪೇ ಮಾಡಿದ್ದೆ, ಎಷ್ಟು ಮಿಕ್ಕಿದೆ ಅದ್ರ ಮೂಲಕ ನಾವು ಪೇ ಮಾಡಬೇಕಾಗುತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ನೆಕ್ಸ್ಟ್ ಫಾರ್ಮೆಟ್ ಮೂಲಕ ನೆಕ್ಸ್ಟು ಬಂದುಬಿಟ್ಟು ಐಟಮು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರು 10,000 ಕೊಟ್ಟಿದ್ದಾರೆ. ನೆಕ್ಸ್ಟು 5% ಡಿಬೆಂಚರ್ ಕ್ಯಾಪಿಟಲ್ ವ್ಯಾಲ್ಯೂ 2 lakh. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಕ್ರೆಡಿಟರ್ಸ್ ಬರುತ್ತೆ 30,000. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋಕ್ಕಿಂತ ಮುಂಚೆ ನಮಗೆ ಟೋಟಲ್ ಎಷ್ಟು ರಿಸಿಪ್ಟ್ ಸೈಡ್ಸ್ ಇದೆ 10,40,000 ಮತ್ತು ಎಷ್ಟು ಪೇ ಮಾಡಿದ್ದೀವಿ ನೋಡಬೇಕು, ಎಷ್ಟು ಮಿಕ್ಕಿದೆ ಅಂತ. ಸೊ ಇನ್ನೂ ಮಿಕ್ಕಿದೆ. ಆವಾಗ ಮಿಕ್ಕಿರುವಾಗ ನಮಗೆ ಅನ್ಸೆಕ್ಯೂರ್ಡ್ಗೆ ಪೇ ಮಾಡುವಾಗ ಅಮೌಂಟ್ಸ್ ಮಿಕ್ಕಿದ್ರೆ ಅವ್ರದ್ದು ಎಷ್ಟು ಆ ವ್ಯಾಲ್ಯೂ ಇರುತ್ತೆ 1,60,000 ಇದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ 1,60,000, ಅದ್ರ ಮೇಲೆ 2% ಡಿವೈಡ್ ಬೈ 100. ಇವಾಗ ಇವ್ರಿಗೇನಾದ್ರು ಪೇ ಮಾಡೋಕ್ಕಿಲ್ಲ ಅಂದಿದ್ರೆ ಇಲ್ಲಿ ಎಷ್ಟು ಪೇ ಮಾಡಿದ್ದೀವಿ, ಎಷ್ಟು ಅಮೌಂಟ್ ಮಿಕ್ಕಿದೆ, ಆ ಅಮೌಂಟ್ ಮೇಲೆ ಮಿಕ್ಕಿರೋ ಅಮೌಂಟ್ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಇವಾಗ ಅಮೌಂಟ್ ಇದೆ, ಅದಕ್ಕೆ ಅನ್ಸೆಕ್ಯೂರ್ಡ್ ವ್ಯಾಲ್ಯೂ ಎಷ್ಟಿದೆ ಅದ್ರ ಮೇಲೆ ನಾವು ಪರ್ಸೆಂಟೇಜ್ ಕೊಡ್ತಾ ಇರೋದು. ರೆಮ್ಯುನರೇಷನು ಮಾಡುವಾಗ 5,200 ಬರುತ್ತೆ. ಅಲ್ಲಿ ರೆಮ್ಯುನರೇಷನ್ ಪೇ ಮಾಡಿ ನೆಕ್ಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು 1,60,000 ಅದ್ರ ವ್ಯಾಲ್ಯೂ. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಬರುತ್ತೆ. ಪ್ರಿಫರೆನ್ಸ್ ಶೇರಲ್ಲಿ ಅರಿಯರ್ಸ್ ಹೇಳಿದ್ದಾರೆ 2 years. ಆ ಪ್ರಿಫರೆನ್ಸ್ ಶೇರ್ ಟೋಟಲ್ ವ್ಯಾಲ್ಯೂ 4 lakh, ಕ್ಯಾಪಿಟಲ್ ವ್ಯಾಲ್ಯೂ 4 lakh ಇದೆ. ಅದು 6% ಪ್ರಿಫರೆನ್ಸ್ ಶೇರು. ಸೊ 6 ಡಿವೈಡ್ ಬೈ 100 ಇಂಟು 2 ಮಾಡಿದ್ರೆ 48,000 ಬರುತ್ತೆ. ನೆಕ್ಸ್ಟು 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವ್ಯಾಲ್ಯೂ 4 lakh ಇದೆ, 4 lakh. ನೆಕ್ಸ್ಟು ಈಕ್ವಿಟಿ ಶೇರ್ಸ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ನಾವು ನೋಡಿದ್ರೆ 2 ಈಕ್ವಿಟಿ ಶೇರ್ಸ್ ಇದೆ, 2,000 ಈಕ್ವಿಟಿ ಶೇರ್ಸು ಮತ್ತು 6,000 ಈಕ್ವಿಟಿ ಶೇರ್ಸು. ಇದರಲ್ಲಿ 75 ಪೇಡ್ ಅಪ್ ಇದೆ, ಇದು 60 ಪೇಡ್ ಅಪ್ ಇದೆ. ಎಕ್ಸಸ್ ಇದು ಇಬ್ರಿಗೂ ಈಕ್ವಲ್ ಆಗಿ ಕೊಡಬೇಕಾಗುವಾಗ ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಕೊಟ್ಟಿರೋರ ಮನಿ 15 rupees ಜಾಸ್ತಿ ಕೊಟ್ಟಿದ್ದಾರೆ. ಸೊ 2,000 ಇಂಟು 15 rupees ಎಷ್ಟು ಬರುತ್ತೆ, 30,000 ಜಾಸ್ತಿ ಕೊಟ್ಟಿದ್ದಾರೆ. ಈ ಅಮೌಂಟ್ನ ರೆಡ್ಯೂಸ್ ಮಾಡ್ಕೊಬೇಕು ನಾವು. ಸೊ ಇವಾಗ ಟೋಟಲ್ ಪ್ರಾಫಿಟ್ಸು 10,40,000 ಪ್ರಾಫಿಟ್ಸ್ ಅಂದರೆ ರಿಸಿಪ್ಟ್ ಸೈಡ್ಸ್ ಕ್ಯಾಶು ಮತ್ತು ಎಲ್ಲ ಅಸೆಟ್ಸ್ ರಿಯಲೈಸ್ ಆಗಿರೋದು 10,40,000 ಮೈನಸ್ ಎಲ್ಲ ಪೇ ಮಾಡಿರೋದು. ಎಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ವರೆಗೂ ನಾವು ಎಷ್ಟು ಪೇ ಮಾಡಿದ್ದೀವಿ 10,06,200 rupees ಪೇ ಮಾಡಿದ್ದೀವಿ. ಇಷ್ಟು ಅಮೌಂಟ್ 35,800 ಅವೈಲಬಲ್ ಅಮೌಂಟ್ ಇರುತ್ತೆ. ಮತ್ತು ಎಕ್ಸಸ್ ಅಮೌಂಟ್ ನಾವು 2,000 ಮತ್ತು 15 ರೂಪಾಯಿ ಮಾಡಿದ್ರೆ 30,000. ಬ್ಯಾಲೆನ್ಸ್ ಅಮೌಂಟ್ ಬಂದುಬಿಟ್ಟು 5,800. ಈ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಇವಾಗ ಈಕ್ವಿಟಿ ಶೇರ್ಸ್ ಹೋಲ್ಡರ್ಗೆ. ಎಕ್ಸಸ್ ಕಾಲ್ ಮನಿ ಅಮೌಂಟ್ನ ಇಲ್ಲಿ ಮೈನಸ್ ಬರ್ಕೊಬೇಕು 2,000 ಇಂಟು 15. ಸೊ 2 60 ಆಗುತ್ತೆ. ಇವಾಗ 2 ಶೇರ್ಸು ಈಕ್ವಲ್ ಆಗಿರುತ್ತೆ ಪೇಡ್ ಅಪ್ಪು 2,000. ಇವಾಗ ಬ್ಯಾಲೆನ್ಸ್ ಅಮೌಂಟ್ ನಮ್ಗೆ ಸಿಗ್ತಲ್ಲ, ನಮ್ಗೆ ಅವೈಲಬಲ್ 10,40,000 ಅವೈಲಬಲ್ ಇರೋ ಎಲ್ಲ ಪೇ ಮಾಡಿ ನಮ್ಗೆ ಮಿಕ್ಕಿರೋದು 5,800 ಇಂಟು ರೇಷಿಯೋ ತೊಗೊಬೇಕು. ಇವಾಗ 2,000 ಈಕ್ವಿಟಿ ಶೇರ್ಸು ಮತ್ತು 6,000 ಈಕ್ವಿಟಿ ಶೇರ್ಸು 0 ಕ್ಯಾನ್ಸಲ್ ಆದಾಗ 2 ಮತ್ತು 6 ಇರುತ್ತೆ. 2 + 2:6 ಅಂದಾಗ 8 ಬರುತ್ತೆ ಟೋಟಲ್ಲು. ಸೊ 2/8 ಮತ್ತು 6/8 ತೊಗೊಂಡ್ರೆ 1,450, 4,350.
ಸೊ ಬ್ಯಾಲೆನ್ಸ್ ಆಗುತ್ತೆ 10,400 10,400 ಬ್ಯಾಲೆನ್ಸ್ ಆಗುತ್ತೆ. ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್. ಇಷ್ಟು ಈಕ್ವಿಟಿ ಶೇರ್ವರೆಗೂ ಕೇಳಿದ್ರೆ ಅದು 12 ಮಾರ್ಕ್ಸ್ ಕ್ವಶನ್ಸ್ ಕೇಳಿರ್ತಾರೆ. ಅದು 4 ಮಾರ್ಕ್ಸ್ ಅಂದರೆ ಇಲ್ಲಿ ಪ್ರಿಫರೆನ್ಸ್ ಕ್ರಿಯೇಟರ್ಸ್ ಇಲ್ಲ ಅಥವಾ ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ಗೆ ಸ್ಟಾಪ್ ಮಾಡ್ತಾರೆ.